ಸ್ನೇಹಿತರೆ, SNC ಆಲ್ ಇನ್ ಒನ್ ಚಾನೆಲ್ಗೆ ಸ್ವಾಗತ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಪೂರ್ತಿ ನೋಡಿ. ಈ ವಿಡಿಯೋದಲ್ಲಿ ನಾನು ವರ್ಷ 2024 ಆಗಸ್ಟ್ ತಿಂಗಳಿನ ಮಾಸ ಭವಿಷ್ಯವನ್ನು ಹೇಳ್ತಾ ಇದ್ದೀನಿ. ಮೊದಲಿಗೆ ಮೇಷರಾಶಿಯವರ ಭವಿಷ್ಯ ಹೇಗಿದೆ ಅನ್ನೋದನ್ನು ನೋಡೋಣ. ಆಗಸ್ಟ್ ತಿಂಗಳಲ್ಲಿ ಬರ್ತಕ್ಕಂಥ ವಿಶೇಷ ದಿನಗಳನ್ನು ನಾವು ನೋಡೋದಾದರೆ, ಪ್ರಾರಂಭದಲ್ಲಿ 4ನೇ ತಾರೀಕು ಭೀಮನ ಅಮಾವಾಸ್ಯೆ ಇದೆ. ಭೀಮನ ಅಮಾವಾಸ್ಯೆಯನ್ನು ಜ್ಯೋತಿರ್ಭೀಮೇಶ್ವರ ವ್ರತ ಅಂತ ಹೇಳಿ ಕರೀತಾರೆ. ಹಾಗೆ ಪತಿ ಸಂಜೀವನಿ ವ್ರತ ಅಂತಲೂ ಸಹ ಕರೀತಾರೆ. ಅದರ ನಂತರದಲ್ಲಿ ಪ್ರತಿ ಮಂಗಳವಾರವೂ ಸಹ ಮಂಗಳಗೌರಿ ವ್ರತ ಅಂತೇಳಿ ಹೇಳ್ಬಿಟ್ಟು ಆಚರಿಸ್ತಾರೆ. ಆಗಸ್ಟ್ 6, 13, 20, 27ನೇ ತಾರೀಕಿನಂದು ಈ ಮಂಗಳವಾರಗಳು ಬಂದಿದೆ. ಇದು ಮಂಗಳಗೌರಿ ವ್ರತವನ್ನು ಸುಮಂಗಲಿಯರು ಮಾಡ್ತಕ್ಕಂಥದ್ದು. ಶ್ರಾವಣ ಮಾಸದ ಪ್ರತಿ ಮಂಗಳವಾರದಂದು ಮದುವೆಯಾಗಿ 5 ವರ್ಷಗಳ ಕಾಲ ಸೌಭಾಗ್ಯವತಿಯರು ಆಚರಿಸ್ಪಡ್ತಕ್ಕಂತಹ ವ್ರತ ಇದು. ನವ ವಧು ಆಗಿರ್ತಕ್ಕಂಥವಳು 5 ವರ್ಷದವರೆಗೆ ಮಾಡ್ತಕ್ಕಂತಹ ವ್ರತ ಇದು. ಹಾಗೆಯೇ ವರಮಹಾಲಕ್ಷ್ಮಿ ವ್ರತ. ವರಮಹಾಲಕ್ಷ್ಮಿ ವ್ರತ ಶ್ರಾವಣ ಹುಣ್ಣಿಮೆಯ ಹಿಂದಿನ ಶುಕ್ರವಾರ, ಶ್ರಾವಣ ಹುಣ್ಣಿಮೆ ಬರುತ್ತಲ್ಲ ಅದರ ಹಿಂದಿನ ಶುಕ್ರವಾರ ಅಂದರೆ ಆಗಸ್ಟ್ 16ನೇ ತಾರೀಕು ಇದು ಬಂದಿದೆ. ವರಮಹಾಲಕ್ಷ್ಮಿ ವ್ರತವನ್ನು ಆಗಸ್ಟ್ 16ನೇ ತಾರೀಕಿಗೆ ಆಚರಣೆ ಮಾಡಬೇಕು. ಹಾಗೆಯೇ ಜನ್ಮಾಷ್ಟಮಿ, ಶ್ರಾವಣ ಬಹುಳ ಅಷ್ಟಮಿ ದಿನ ಆಗಸ್ಟ್ 26ನೇ ತಾರೀಕು ಬಂದಿದೆ. ಕೃಷ್ಣ ಜನ್ಮಾಷ್ಟಮಿ. ಶ್ರೀಕೃಷ್ಣದು ಭಾರತ ಪುರಾಣ ಪರಂಪರೆಯಲ್ಲಿ ವರ್ಣರಂಜಿತ ವ್ಯಕ್ತಿತ್ವ. ಕೃಷ್ಣನು ಧರ್ಮ ಸಂಸ್ಥಾಪನೆಗಾಗಿಯೇ ಭೂಮಿಯಲ್ಲಿ ಜನಿಸಿದನೆಂದು ಆಶಯ ನಂಬಿಕೆ ಸಹ ಇದೆ. ಅವನು ಉಪದೇಶಿಸಿದ ಭಗವದ್ಗೀತೆ ಭಾರತೀಯ ಚಿಂತನಾ ಪರಂಪರೆಯ ತಾಯಿ ಬೇರು. ಆಗಸ್ಟ್ ತಿಂಗಳು ಅನ್ನೋದೇ ಶಿವನನ್ನು ಆರಾಧಿಸ್ತಕ್ಕಂತಹ ಒಂದು ತಿಂಗಳು. ನಾವು ಆಷಾಢ ಮಾಸದಲ್ಲಿ ಲಕ್ಷ್ಮಿಯನ್ನು ಹೇಗೆ ಆರಾಧಿಸಿದ್ದೇವೋ ಹಾಗೆಯೇ ಆಗಸ್ಟ್ ತಿಂಗಳು ಅನ್ನೋದು ಶಿವನನ್ನು ಆರಾಧಿಸ್ತಕ್ಕಂತಹ ಒಂದು ತಿಂಗಳು. ಶಿವ ಮತ್ತು ಗೌರಿಯನ್ನು ಆರಾಧಿಸ್ತಕ್ಕಂಥ ತಿಂಗಳು. ಅತ್ಯಂತ ಪವಿತ್ರವಾಗಿರ್ತಕ್ಕಂಥದ್ದು ಶ್ರಾವಣ ಮಾಸ ಅಂತಲೂ ಸಹ ನಾವು ಕರಿತೇವೆ. ಅತಿ ಹಬ್ಬಗಳು ಪ್ರಾರಂಭ ಆಗ್ತಕ್ಕಂಥದ್ದು ಹಿಂದೂ ಪಂಚಾಂಗದ ಪ್ರಕಾರ ಒಂದು ಸಾಲಾಗಿ ಹಬ್ಬಗಳು ಬರಲಿಕ್ಕೆ ಪ್ರಾರಂಭ ಆಗೋದು ಶ್ರಾವಣ ಮಾಸ ಪ್ರಾರಂಭ ಆದಾಗಲೇ. ಆದ್ದರಿಂದ ಸ್ನೇಹಿತರೆ, ಈ ಶ್ರಾವಣ ಮಾಸದಲ್ಲಿ ಅಥವಾ ಆಗಸ್ಟ್ ತಿಂಗಳಿನಲ್ಲಿ 12 ರಾಶಿಗಳವರ ಗೋಚಾರ ಫಲ ಹೇಗಿದೆ ಅನ್ನೋದನ್ನು ನೋಡೋಣ. ವರ್ಷ 2024 ಆಗಸ್ಟ್ ತಿಂಗಳಿನಲ್ಲಿ ಗ್ರಹಗತಿಗಳು ಹೇಗಿರ್ತವೆ ಅಂದರೆ, ಯಾವ ಗ್ರಹಗಳು ಬದಲಾವಣೆಯನ್ನು ಯಾವ ದಿನದಲ್ಲಿ ಹೊಂದ್ತವೆ ಅನ್ನೋದನ್ನು ನೋಡೋದಾದರೆ, 17ನೇ ತಾರೀಕು ಸಿಂಹ ರಾಶಿಗೆ ರವಿ ಪ್ರವೇಶ ಮಾಡ್ತಾ ಇದ್ದಾನೆ. 22ನೇ ತಾರೀಕು ವಕ್ರೀಗತನಾಗಿರ್ತಕ್ಕಂತಹ ಕುಜನು ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. 24ನೇ ತಾರೀಕು ಶುಕ್ರನು ಕನ್ಯಾ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. 26ನೇ ತಾರೀಕು ಮಿಥುನ ರಾಶಿಗೆ ಕುಜನ ಪ್ರವೇಶ ಆಗ್ತಾ ಇದೆ. ಇದಿಷ್ಟು ಆಗಸ್ಟ್ ತಿಂಗಳಿನಲ್ಲಿ ಆಗ್ತಕ್ಕಂತಹ ಗ್ರಹಗಳ ಬದಲಾವಣೆ. ಈ ಗ್ರಹಗಳ ಬದಲಾವಣೆಯಿಂದ 12 ರಾಶಿಗಳವರ ಮೇಲೆ ಯಾವ ರೀತಿಯ ಪರಿಣಾಮಗಳು ಪ್ರಭಾವಗಳು ಉಂಟಾಗ್ತವೆ ಅನ್ನೋದನ್ನು ನೋಡೋದಾದರೆ, ಆಗಸ್ಟ್ ತಿಂಗಳಲ್ಲಿ ಮೇಷರಾಶಿಯವರಿಗೆ ಅತ್ಯಂತ ಶುಭವನ್ನು ತರ್ತಕ್ಕಂತಹ ವಿಚಾರಗಳೇ ಇದ್ದಾವೆ. ಇಷ್ಟು ದಿವಸ ಕಷ್ಟಪಟ್ಟರೂ ಸಹ ಏನು ಪ್ರತಿಫಲ ಸಿಗದೆ ನೀವು ಒದ್ದಾಡ್ತಿದ್ರೆ ಅಥವಾ ಬೇಜಾರಿನಲ್ಲಿದ್ದರೆ ಅಂತಹ ಪರಿಸ್ಥಿತಿಗಳೆಲ್ಲ ಹೋಗಿ ನಿಮ್ಮ ಶ್ರಮಕ್ಕೆ ಸರಿಯಾದಂತಹ ಫಲ ಸಿಗುತ್ತೆ. ಮತ್ತು ಮದುವೆ ಮುಂಜಿಗಳ ಯೋಗ ಸಹ ಇದೆ. ಮದುವೆ ಮುಂಜಿಗಳು ಈ ತಿಂಗಳಲ್ಲಿ ನಡೆಯೋದಿಲ್ಲ, ಆದರೆ ಮದುವೆ ಮುಂಜಿಗಳು ಮುಂದಿನ ದಿನಗಳಲ್ಲಿ ನಡೀಲಿಕ್ಕೆ ಮಾತುಕತೆಗಳು, ವರ ವಧುವನ್ನು ನೋಡುವಂತಹ ಪ್ರಕ್ರಿಯೆಗಳು ಹಾಗೂ ಎಂಗೇಜ್ಮೆಂಟ್ ಇತ್ಯಾದಿಯಂಥ ಅತಿ ಉತ್ತಮವಾದಂತಹ ಮುಂದಿನ ಭವಿಷ್ಯಕ್ಕೆ ಅನುಕೂಲವಾದಂತಹ ಕಾರ್ಯಗಳು ಈ ತಿಂಗಳಲ್ಲಿ ನಡೀತವೆ. ನಿಮಗೆ ಅಂದರೆ ಕರ್ತವ್ಯದಲ್ಲಿ ನಿಮಗೆ ನಿಷ್ಠೆ ಹೆಚ್ಚಾಗುತ್ತೆ, ಅದಕ್ಕೆ ತಕ್ಕನಾದಂತಹ ಪ್ರತಿಫಲಗಳು ಸಿಗುತ್ತೆ. ಉದ್ಯೋಗ ವ್ಯವಹಾರದಲ್ಲಿ ಪ್ರಗತಿ ಇರುತ್ತೆ. ವಿದ್ಯಾರ್ಥಿಗಳಿಗೆ ಸಹ ಅಧ್ಯಯನಕಾರರಿಗೂ ಸಹ ಹೆಚ್ಚು ಫಲವನ್ನು ಕೊಡುತ್ತೆ. ವಿದೇಶಕ್ಕೆ ಹೋಗಿ ಓದಬೇಕು ಅಂತ ಅಂದ್ಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೂ ರಹದಾರಿಗಳು ಅಂದರೆ ಪಾಸ್ಪೋರ್ಟ್ಗಳು ಸಿಕ್ಕಿ ಅವರು ಹೆಚ್ಚಿನ ವಿದ್ಯಾಭ್ಯಾಸವನ್ನು ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಹಾಗೆಯೇ ಸ್ಪರ್ಧೆಗಳಲ್ಲಿ ಯಾವುದಾದ್ರೂ ಮಾಡ್ತೀರಿ ಅಂತ ಹೇಳಿದ್ರೆ ಜಯ ಸಿಗುತ್ತೆ. ಮನೆ ಕಟ್ಟಬೇಕು ಅಂತಿದ್ರೆ ಅದರಲ್ಲಿ ಕಾರ್ಯ ಪ್ರಗತಿ ಆಗ್ತಾ ಇರುತ್ತೆ ಮೇಷರಾಶಿಯವರಿಗೆ. ಹಾಗೆಯೇ ನೀವು ಜನ್ಮಜಾತಕವನ್ನು ಖಂಡಿತವಾಗಿ ಪರಿಶೀಲನೆ ಮಾಡಿಕೊಳ್ಳೇಬೇಕಾಗುತ್ತೆ. ಇದು ಗೋಚಾರ ಫಲ ಮಾತ್ರವೇ ಆದುದರಿಂದ ಇದು ನೇರವಾಗಿ ಜನ್ಮಜಾತಕಕ್ಕೆ ಸಂಬಂಧಿಸಿದ್ದ ಹಾಗೆ ಇರೋದಿಲ್ಲ. ಅದರಿಂದ ಜನ್ಮಜಾತಕದಲ್ಲಿ ಈ ಫಲಗಳು ಇದ್ದರೆ ಮಾತ್ರ ನಿಮಗೆ ದೊರೆಯುತ್ತೆ. ಇನ್ನು ಮೇಷರಾಶಿಯವರು ಈ ತಿಂಗಳಲ್ಲಿ ಎಚ್ಚರ ವಹಿಸಬೇಕಾದಂಥ ಒಂದೇ ಒಂದು ವಿಚಾರ ಅಂತೇಳಿ ಹೇಳಿದರೆ, ಯಾರನ್ನು ಹೆಚ್ಚಾಗಿ ನಂಬಲಿಕ್ಕೆ ಹೋಗ್ಬೇಡಿ. ಯಾರನ್ನು ನೀವು ಅತಿ ಹೆಚ್ಚು ನಂಬಿರ್ತಾರೋ ಅವರೇ ನಂಬಿಕೆ ದ್ರೋಹ ಮಾಡ್ತಕ್ಕಂತಹ ಸಂದರ್ಭಗಳು ಈ ತಿಂಗಳಲ್ಲಿ ಒದಗಿ ಬರ್ತಾವೆ ನಿಮಗೆ. ನಂಬಿದವರು ಕುತ್ತಿಗೆ ಕೊಯ್ತಾರೆ ಅಂತಾರಲ್ಲ, ಆ ರೀತಿಯಲ್ಲಿ ನಂಬಿಕೆ ದ್ರೋಹ ಮಾಡ್ತಕ್ಕಂಥವ್ರು ಈ ತಿಂಗಳಲ್ಲಿ ನಿಮ್ಮನ್ನು ಬಳಸ್ಕೊಳ್ತಾರೆ. ಸ್ವಲ್ಪ ಎಚ್ಚರ ಇರಬೇಕು. ನೀವು ಅತಿಯಾಗಿ ಯಾರನ್ನೂ ನಂಬಲಿಕ್ಕೆ ಹೋಗಬಾರ್ದು. ಬಹಳ ವಸ್ತುನಿಷ್ಠವಾಗಿ ಯೋಚನೆಯನ್ನು ಮಾಡಿಬಿಟ್ಟು ಹೇಗಿರಬೇಕೋ ಹಾಗಷ್ಟಕ್ಕೆ ಮಾತ್ರ ಸೀಮಿತವಾಗಿ ಇರಬೇಕು. ನಂಬಿಕೆಯಿಂದ ಎಚ್ಚರ ಇರೋದು ಬಹಳ ಮುಖ್ಯ ಮೇಷರಾಶಿಯವರಿಗೆ.
ಆಗಸ್ಟ್ ತಿಂಗಳಲ್ಲಿ ಹೆಚ್ಚು ಹೆಚ್ಚು ನಾಗ ಪೂಜೆಯನ್ನು ಮಾಡೋದಾಗಲಿ, ವಿಷ್ಣುವಿನ ನಾಮಸ್ಮರಣೆ ಮಾಡೋದಾಗಲಿ, ಶಿವಾಲಯಗಳಿಗೆ ಭೇಟಿ ನೀಡಿ ಅಲ್ಲಿನ ಪ್ರಸಾದವನ್ನು ಸ್ವೀಕರಿಸೋದಾಗಲಿ, ವಿಭೂತಿಯನ್ನು ಹಣೆಯ ಮೇಲೆ ಸದಾಕಾಲ ಹಚ್ಚೋದಾಗಲಿ ಮಾಡಿದರೆ ಮೇಷರಾಶಿಯವರಿಗೆ ಅತಿ ಉತ್ತಮವಾದಂತಹ ತಿಂಗಳು ಇದಾಗಿರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅಷ್ಟೇ. ಒಳ್ಳೆಯದಾಗಲಿ ನಿಮಗೆ. ನಮಸ್ಕಾರ.